ಗುಡ್ ಮಾರ್ನಿಂಗ್, ನಮಸ್ಕಾರ. ವೆಲ್ಕಮ್ ಟು ಅ ನ್ಯೂ ವಿಡಿಯೋ. ಸೊ ನಾವಿವಾಗ ಎಲ್ಲಿ ಟ್ರಾವೆಲ್ ಮಾಡ್ತಾ ಇದ್ದೀವಿ ಅಂದರೆ ಮಲ್ಲಪ್ಪ ಕೊಂಡ. ಸೊ ಮಲ್ಲಪ್ಪ ಕೊಂಡ ಬಂದುಬಿಟ್ಟು ಬ್ಯಾಂಗ್ಳೂರಿಂದ ಆಲ್ಮೋಸ್ಟ್ ಲೈಕ್ 125 ಕಿಲೋಮೀಟರ್ಸ್ ಆಗುತ್ತೆ ಒಂದು ಸೈಡು. ಸೊ ಇಟ್ಸ್ ಜಸ್ಟ್ ಅ ಪರ್ಫೆಕ್ಟ್ ವೀಕೆಂಡ್ ರೈಡ್. ನೀವು ಮಲ್ಲಪ್ಪ ಕೊಂಡಾಗ ಟ್ರಾವೆಲ್ ಮಾಡ್ಬೋದು, ವೆರಿ ಈಸಿ, ಆ್ಯಂಡ್ ದ ರೋಡ್ ಆಲ್ಸೋ ಇಸ್ ರಿಯಲಿ ಗುಡ್. ಸೊ ಇಟ್ಸ್ ಜಸ್ಟ್ ಲೈಕ್ ಹಿಲ್ ಸ್ಟೇಷನ್ ಥರ ಇದೆ ಪ್ಲೇಸು, ಆ್ಯಂಡ್ ದೇರ್ ಈಸ್ ಅ ಶಿವ ಟೆಂಪಲ್ ಓವರ್ ದೇರ್. ವೀಕೆಂಡ್ ರೈಡ್ಗೆ ಒಳ್ಳೆ ಸ್ಪಾಟ್ ಇದು, ವೇರ್ ಯು ಕ್ಯಾನ್ ಜಸ್ಟ್ ಟೇಕ್ ಯುವರ್ ಬೈಕ್ ಆ್ಯಂಡ್ ಜಸ್ಟ್ ಗೋ ಫಾರ್ ಅ ರೈಡ್. ನೀವು ಬೆಳಗ್ಗೆ ಹೋಗಿ ಸಂಜೆ ಕೂಡ ವಾಪಸ್ ಬಂದ್ಬಿಡ್ಬೋದು. ಆಲ್ಮೋಸ್ಟ್ ಲೈಕ್ ಇಟ್ ವಿಲ್ ಬಿ 300 ಕಿಲೋಮೀಟರ್ಸ್ ಅಷ್ಟೇ ಅಪ್ ಆ್ಯಂಡ್ ಡೌನ್ ಫ್ರಮ್ ಬ್ಯಾಂಗ್ಳೂರ್. ಸೊ ಇಟ್ಸ್ ಅ ಪರ್ಫೆಕ್ಟ್ ವೀಕೆಂಡ್ ರೈಡ್. ಸೊ ಇನ್ನು ಪ್ಲೇಸ್ ಸ್ವಲ್ಪ ಅನ್ಎಕ್ಸ್ಪ್ಲೋರ್ಡ್ ಆಗಿರೋದ್ರಿಂದ ಟ್ರಾಫಿಕ್ ಆ್ಯಂಡ್ ಕ್ರೌಡ್ ಕೂಡ ಸ್ವಲ್ಪ ಕಮ್ಮಿ ಇರುತ್ತೆ. ಸೊ ನಾವು ಮಾರ್ನಿಂಗ್ ಅರೌಂಡ್ 3 o'clock ಬ್ಯಾಂಗ್ಳೂರಿಂದ ಸ್ಟಾರ್ಟ್ ಮಾಡಿದ್ರಿ. ಸೊ 3 o'clock ಬ್ಯಾಂಗ್ಳೂರಿಂದ ವಿ ಸ್ಟಾರ್ಟೆಡ್ ಟುವರ್ಡ್ಸ್ ಮಲ್ಲಪ್ಪ ಕೊಂಡ. ದ ರೋಡ್ ಎಲ್ಲ ಖಾಲಿಯಾಗೇ ಇರುತ್ತೆ ಮಾರ್ನಿಂಗ್ ನಾರ್ಮಲಿ. ನಾವು ಯಾಕೆ ಇಷ್ಟು ಅರ್ಲಿ ಮಾರ್ನಿಂಗ್ ಸ್ಟಾರ್ಟ್ ಮಾಡಿದ್ರಿ ಅಂದರೆ ಬಿಕಾಸ್ ನಾವು ಸನ್ ರೈಸ್ ನೋಡಬೇಕಾಗಿತ್ತು. ಸೊ ಸನ್ ರೈಸ್ ಟೈಮ್ ಇನ್ ಮಲ್ಲಪ್ಪ ಕೊಂಡ ವಾಸ್ ಸಮ್ವೇರ್ ಅರೌಂಡ್ 6:30 ಆರ್ 6:20. ಸೊ ಆಲ್ಮೋಸ್ಟ್ ಲೈಕ್ 2 hours ಟ್ರಾವೆಲಿಂಗ್ ಟೈಮ್ ಆಗಿ ತೋರಿಸ್ತಾ ಇತ್ತು ನಮಗೆ. ಸೊ ನಾವು ಅರ್ಲಿ ಮಾರ್ನಿಂಗ್ ಸನ್ರೈಸ್ ನೋಡೋಣ ಅಂದ್ಬಿಟ್ಟು ನಾವು ಮಲ್ಲಪ್ಪ ಕೊಂಡಾಗೆ ಜರ್ನಿ ಸ್ಟಾರ್ಟ್ ಮಾಡಿದ್ದು. ಮಲ್ಲಪ್ಪ ಕೊಂಡ ರೀಚ್ ಆಗ್ತಾ ಆಗ್ತಾ ನಿಮಗೆ ಒಂದು ಚಿಕ್ಕ ಘಾಟ್ ರೋಡ್ ಸಿಗುತ್ತೆ. ಸೊ ಬೆಟ್ಟನ ಹತ್ತಬೇಕಾಗುತ್ತೆ ಮೇಲೆ. ಸೊ ಇಟ್ಸ್ ಅ ರಿಯಲಿ ಗುಡ್ ರೋಡ್ ಕೂಡ ತುಂಬ ಚೆನ್ನಾಗಿದೆ, ಆ್ಯಂಡ್ ಮೇಂಟೈನ್ ಕೂಡ ಚೆನ್ನಾಗಿ ಮಾಡಿದ್ದಾರೆ ರೋಡ್ಸ್ನ. ಸೊ ಬೈಕಲ್ಲಿ ಹೋಗ್ತಾ ಇದ್ದರೆ ಇಟ್ಸ್ ಅ ವೆರಿ ಗುಡ್ ಎಕ್ಸ್ಪೀರಿಯನ್ಸ್. ಆ ಕೋಲ್ಡ್ ವೆದರಲ್ಲಿ, ಆ ಚಿಲ್ಡ್ ಏರಲ್ಲಿ ಯು ಕ್ಯಾನ್ ಸಿ ದ ವ್ಯೂ ನೆಕ್ಸ್ಟ್ ಟು ಯು. ವ್ಯೂ ನೋಡಿಕೊಂಡು ಸ್ಲೋ ಆಗಿ ಗಾಡಿನ ಮೇಲೆ ಹತ್ಸ್ತಾ ಇದ್ದರೆ ಇಟ್ ವಾಸ್ ಲೈಕ್ ಕ್ರೇಜಿ. ಬಿಕಾಸ್ ನಂದಿ ಹಿಲ್ಸ್ ಕೂಡ ಘಾಟ್ ಸೆಕ್ಷನ್ ಇದೆ. ವಿ ಕ್ಯಾನಾಟ್ ಎಂಜಾಯ್ ದಟ್ ಕೈಂಡ್ ಆಫ್ ರೈಡ್ ಓವರ್ ದೇರ್ ಇನ್ ನಂದಿ ಹಿಲ್ಸ್ ಬಿಕಾಸ್ ತುಂಬ ಕ್ರೌಡ್ ಆಗಿಬಿಟ್ಟಿರುತ್ತೆ ವೀಕೆಂಡಲ್ಲಿ, ಪ್ಲಸ್ ಟ್ರಾಫಿಕ್ ತುಂಬ ಇರುತ್ತೆ. ಸೊ ಇಲ್ಲಿ ಆಲ್ಮೋಸ್ಟ್ ಲೈಕ್ ಟ್ರಾಫಿಕ್ ಝೀರೋ. ಆ್ಯಂಡ್ ಇನ್ನು ಸ್ವಲ್ಪ ಅನ್ಎಕ್ಸ್ಪ್ಲೋರ್ಡ್ ಆಗಿರೋ ಜಾಗದಿಂದ ಜನಗಳು ಕೂಡ ತುಂಬ ಕಮ್ಮಿ ಬರ್ತಾ ಇರ್ತಾರೆ. ಸೊ ರೋಡ್ ಕೂಡ ವೆಲ್ ಮೇಂಟೈನ್ಡ್ ಆಗಿದೆ. ಸೊ ಆ್ಯಸ್ ದ ಸನ್ ಸ್ಟಾರ್ಟೆಡ್ ಟು ರೈಸ್ ನಾವು ಕೂಡ ನಮ್ಮ ಲೈಕ್ ಬೆಟ್ಟ ಹತ್ತಕ್ಕೆ ಸ್ಟಾರ್ಟ್ ಮಾಡಿದ್ರಿ. ಸೊ ಬೆಟ್ಟ ಹತ್ತೋದು ತುಂಬ ಚೆನ್ನಾಗಿದೆ ರೋಡ್. ಜಸ್ಟ್ ವಿಡಿಯೋದಲ್ಲಿ ನೀವೇ ನೋಡಿ ಹೌ ಇಸ್ ದ ರೋಡ್ ಅಂತ. ಸೊ ಬೆಂಗಳೂರಲ್ಲಿ ನಾವು ಸ್ಟಾರ್ಟ್ ಮಾಡಿದ್ದು ಸಮ್ವೇರ್ ಅರೌಂಡ್ ಲೈಕ್ 3 o'clock 3:15 ಆಗಿತ್ತು. ಸೊ ನಾವು ಮಲ್ಲಪ್ಪ ಕೊಂಡ ರೀಚ್ ಆಗೋ ಅಷ್ಟರಲ್ಲಿ ಟೈಮ್ ವಾಸ್ ಲೈಕ್ 5:20 ಆರ್ 5:30. ಸೊ ಸನ್ರೈಸ್ ಇನ್ನೂ ಒಂದು 30 minutes ಟೈಮ್ ಇತ್ತು. ಸೊ ಆ್ಯಕ್ಚುಲಿ ನೀವು ಪ್ರಾಪರ್ ವ್ಯೂ ನೋಡಬೇಕಂದ್ರೆ ದೇವಸ್ಥಾನ ಪಕ್ಕದಲ್ಲಿ ಒಂದು ಚಿಕ್ಕ ಬೆಟ್ಟ ಥರ ಇದೆ. ಸೊ ಆ ಬೆಟ್ಟನ ನೀವು ಟ್ರಕ್ ಮಾಡಬೇಕಾಗುತ್ತೆ. ಸೊ ಅಷ್ಟೊಂದು ಪ್ರಾಪರ್ ರೋಡ್ ಏನಿರಲ್ಲ ಬೆಟ್ಟ ಹತ್ತಕ್ಕೆ. ಇಟ್ ಈಸ್ ಜಸ್ಟ್ ಲೈಕ್ ನಾರ್ಮಲ್ ಕಾಲ್ದಾರಿ ಇರುತ್ತೆ ಅಷ್ಟೇ. ಸೊ ಶೂಸ್ ಚೆನ್ನಾಗಿರೋದು ಹಾಕ್ಕೊಂಡು ಹೋಗಿ, ಯಾಕಂದರೆ ನಾರ್ಮಲ್ ಸ್ಲಿಪ್ಪರ್ಸ್ ಎಲ್ಲ ಹೋದರೆ ಪಕ್ಕ ಕಿತ್ತೋಗುತ್ತೆ ಸ್ಲಿಪ್ಪರ್ಸ್ ಎಲ್ಲನೂ. ಶೂಸ್ ಚೆನ್ನಾಗಿರೋದು ಹಾಕ್ಕೊಂಡು ನೀವು ಬೆಟ್ಟನ ಹತ್ತಕ್ಕೆ ಸ್ಟಾರ್ಟ್ ಮಾಡ್ಬೋದು. ಸೊ ನಿಮಗೆ ಮೇಲೆ ಬೆಟ್ಟ ಹತ್ತಬೇಕಾದ್ರೂ ವ್ಯೂ ತುಂಬ ಚೆನ್ನಾಗಿ ಕಾಣಿಸುತ್ತೆ, ಯಾಕಂದರೆ 3 ಸ್ಟೇಟದು ಮೀಟಿಂಗ್ ಪಾಯಿಂಟ್. ಸೊ ಕಂಪ್ಲೀಟ್ ಫಾರೆಸ್ಟ್ ಏರಿಯಾ ಇರುತ್ತೆ. ಸೊ ಕರ್ನಾಟಕ, ತಮಿಳ್ನಾಡು ಆ್ಯಂಡ್ ಆಂಧ್ರ. ಸೊ ಈ 3 ಸ್ಟೇಟದು ಮೀಟಿಂಗ್ ಪಾಯಿಂಟ್ ಬಂದ್ಬಿಟ್ಟು ಮಲ್ಲಪ್ಪ ಕೊಂಡ ಅಂತ. ಸೊ ಅಟ್ ದ ಸೇಮ್ ಪಾಯಿಂಟ್ ನೀವು ಒಂದೇ ಜಾಗದಲ್ಲಿ ನಿಂತ್ಕೊಂಡು 3 ಸ್ಟೇಟ್ನು ಫೀಲ್ ಮಾಡ್ಬೋದು, ಲೈಕ್ ಕರ್ನಾಟಕ, ತಮಿಳ್ನಾಡು ಆ್ಯಂಡ್ ಇವನ್ ಆಂಧ್ರ. ಸೊ ಜಸ್ಟ್ ಬೆಟ್ಟನ ಹುಷಾರಾಗಿ ಸ್ವಲ್ಪ ಹತ್ತಿ. ಇಟ್ಸ್ ನಾಟ್ ಲೈಕ್
ಯಾಕಂದರೆ ನಿಮ್ಗೆ ಬೆಟ್ಟ ಹತ್ಬೇಕಾದ್ರೆ ಸ್ಟೇರ್ ಕೇಸ್ ಏನೂ ಇರಲ್ಲ. ಜಸ್ಟ್ ನಾರ್ಮಲ್ ಕಾಲ್ ದಾರಿ ಅಷ್ಟೇ. ಸೊ ಅದೇ ದಾರಿಯಲ್ಲಿ ನೀವು ಸ್ವಲ್ಪ ಆ ಕಡೆ ಈ ಕಡೆ ಕಲ್ಲುಗಳನ್ನ ಇಟ್ಕೊಂಡು ಹತ್ತಬೇಕಾಗತ್ತೆ. ಸೊ ವ್ಯೂ ಕೂಡ ಟಾಪಿಂದ ತುಂಬ ಚೆನ್ನಾಗಿರುತ್ತೆ. ಆ್ಯಂಡ್ ವೆರಿ ಕೋಲ್ಡ್ ಏರ್ ಕೂಡ ಬರ್ತಾ ಇರುತ್ತೆ. ಸೊ ಗಾಳಿ ತಣ್ಣಕ್ಕಿರ್ಬೇಕಾದ್ರೆ ಪ್ಲಸ್ ಒಳ್ಳೆ ಗ್ರೀನ್ರಿ ಸೈಡ್ಸಲ್ಲಿ ನೋಡೋಕ್ಕೆ ಮಾತ್ರ ತುಂಬ ಚೆನ್ನಾಗಿರುತ್ತೆ. ಸೊ ನಾರ್ಮಲಿ ಲೈಕ್ ನೀವು ರಸ್ತೆ ನೋಡ್ಬೋದು, ಫುಲ್ ಎಲ್ಲ ಕಲ್ಲು ಮಣ್ಣು ಇದೇ ಥರ ಇರುತ್ತೆ ಬೆಟ್ಟ ಹತ್ಬೇಕಾದ್ರೆ. ಸೊ ಚೆನ್ನಾಗಿರೋ ಪ್ರಾಪರ್ ಹೈಕಿಂಗ್ ಶೂಸ್ ಹಾಕ್ಕೊಳ್ಳಿ. ಸೊ ನಿಮ್ಮ ಕಾಲು ಕೂಡ ಸೇಫ್ ಆಗಿರುತ್ತೆ. ಕಲ್ಲುಗಳೆಲ್ಲ ತುಂಬ ಚೂಪಾಗಿರುತ್ತೆ. ಸೊ ಯಾಕಂದರೆ ಇನ್ನೂ ಯಾರು ಸ್ಟೇರ್ ಕೇಸ್ ಏನೂ ಮಾಡಿಲ್ಲ. ಸೊ ನೀವು ಬೆಟ್ಟ ಹತ್ತಾದ್ಮೇಲೆ ನಿಮಗೆ ಫಸ್ಟ್ ಕಾಣಿಸೋದು ತ್ರಿಶೂಲ. ಸೊ ಒಂದು ದೊಡ್ಡ ತ್ರಿಶೂಲ ನಿಮ್ಗೆ ಕಾಣಿಸುತ್ತೆ. ಆ ದೊಡ್ಡ ತ್ರಿಶೂಲ ಜೊತೆ ನಿಮಗೆ ಆಲ್ಮೋಸ್ಟ್ ಲೈಕ್ 115 to 20 feet ಒಂದು ಲಿಂಗ ಕಾಣಿಸುತ್ತೆ. ಸೊ ಶಿವಲಿಂಗನಲ್ಲಿ ಇಟ್ಟಿರ್ತಾರೆ. ಇದು ಬೆಟ್ಟ ಮೇಲೆ ಇಲ್ಲಿಂದನೇ ನಿಮಗೆ ಪ್ರಾಪರ್. ಸೊ ಇದೇ ವ್ಯೂನ ನಾವು ನೋಡೋಕ್ಕೆ ಬೆಳಗ್ಗೆ 3 ಗಂಟೆಗೆ ಎದ್ದು ಅಲ್ಲಿಂದ ಇಲ್ಲಿವರೆಗೂ ಬಂದಿದ್ದು. ದ ವ್ಯೂ ಇಸ್ ರಿಯಲಿ ಗುಡ್. ಇಟ್ಸ್ ವರ್ತ್ ದ ಜರ್ನಿ to travel till there and enjoy such a good view, because it cannot be expressed only. ಆ ತಣ್ಣಕ್ಕೆ ಬೀಸ್ತಾ ಇದ್ದಿದ್ದು ಗಾಳಿ ಪ್ಲಸ್ ಸುತ್ತ ಇದ್ದಿದ್ದ ಗ್ರೀನರಿ ಪ್ಲಸ್ ಆ ಕ್ಲೈಮೇಟ್, ಆ ವೆದರ್, ಇಟ್ ವಾಸ್ ಜಸ್ಟ್ ಸೂಪರ್. ಸೊ ಸುತ್ತ ನೀವು ಒಂದೊಂದು ಕಡೆ ನೋಡಿದ್ರೆ 3 ಕಡೆನೂ ನಿಮಗೆ 3 ಸ್ಟೇಟ್ಸ್ ಕಾಣಿಸುತ್ತೆ. ಸೊ ಇಟ್ಸ್ ಅ ವರ್ತ್ ವೀಕೆಂಡ್ ರೈಡ್ to go to Mallappa Konda. The journey is all about a view ಅಷ್ಟೇ. ಸೊ ಜಸ್ಟ್ ಹೋಗಿ ಪೀಸ್ಫುಲ್ಲಾಗಿ ಕೂತ್ಕೊಂಡು ವ್ಯೂನ ಎಂಜಾಯ್ ಮಾಡಿ ಯು ಕ್ಯಾನ್ ಹ್ಯಾವ್ ಅ ರಿಯಲಿ ಗುಡ್ ಡ್ರೈವ್ ಟು Mallappa Konda. So just visit on the weekend. So just remember one thing, whenever we are visiting, don't carry any plastic bottles or don't carry any kind of plastic material. Leave the place to be enjoyed for the next person also. So just see the beautiful view of that mountain and the nature's beauty. It was just really good, worth the view antaralla. So hangide ಲೊಕೇಶನ್. ನಾವು ನೈಟ್ ರೈಡ್ ಮಾಡ್ಕೊಂಬಂದ್ರಲ್ಲ, ಸೊ ನಿಮಗೆ ಅಷ್ಟೊಂದು ಕ್ಲಿಯರಾಗಿ ರೋಡ್ ಆರ್ ಲೈಕ್ ದ ಲೊಕೇಶನ್ ನಿಮಗೆ ಐಡಿಯಾ ಸಿಕ್ಕಿರಲ್ಲ. ಹೆಂಗಿದೆ ಲೊಕೇಶನ್ ಟು ರೈಡ್ ದ ಬೈಕ್ ಆರ್ ಗೋ ಇನ್ ಕಾರ್ ಜಸ್ಟ್ ಫಾರ್ ಅ ವೀಕೆಂಡ್ ರೈಡ್. ಸೊ ಸಿ ದ ಲೊಕೇಶನ್ ಸರೌಂಡಿಂಗ್ ಯು. ಇಟ್ ವಾಸ್ ಜಸ್ಟ್ ರಿಯಲಿ ಗುಡ್. ಆ್ಯಂಡ್ ಫಾರ್ ದ ಬೈಕ್ ರೈಡ್ ಆಲ್ಸೋ ಇಟ್ ಈಸ್ ರಿಯಲಿ ಗುಡ್. ಸೊ ಜಸ್ಟ್ ಸಿ ದ ವ್ಯೂ, ಹೌ ಇಸ್ ದ ರೋಡ್ ಆ್ಯಂಡ್ ಎವ್ರಿಥಿಂಗ್.
ಸೊ ವ್ಯೂ ಎಲ್ಲ ನೋಡಿಕೊಂಡು ಸನ್ರೈಸ್ ಎಲ್ಲ ನೋಡ್ಕೊಂಡು ನೀವು ವಾಪಸ್ ಬರಬೇಕಾದ್ರೆ ನಿಮಗೆ ಬೆಸ್ಟ್ ರೂಟ್ ಬಂದುಬಿಟ್ಟು ವಯಾ ಕೃಷ್ಣಗಿರಿ ಹೈವೇ, ಕೃಷ್ಣಗಿರಿ, ಹೊಸೂರ್ ಆ್ಯಂಡ್ ಬ್ಯಾಂಗ್ಳೂರ್ ಯು ಕ್ಯಾನ್ ಎಂಟರ್. ಸೊ ವಾಪಸ್ ಬರಬೇಕಾದ್ರೆ ಇಟ್ ವಿಲ್ ಬಿ ಸಮ್ವೇರ್ ಅರೌಂಡ್ ಲೈಕ್ 7 or 8 o'clock. ಇಟ್ ಡಿಪೆಂಡ್ಸ್ ಆನ್ ನೀವು ಎಷ್ಟು ಹೋಟೆಲ್ ಸ್ಟೇ ಮಾಡ್ತೀರಾ ಅಂತ. ಸೊ ಬರಬೇಕಾದ್ರೆ ಜಸ್ಟ್ ಯು ಕ್ಯಾನ್ ಎಂಜಾಯ್ ಸಮ್ ಲೋಕಲ್ ತಮಿಳ್ನಾಡು ಫುಡ್ ಲೈಕ್ ಇಡ್ಲಿ ಆರ್ ಲೈಕ್ ಪೊಂಗಲ್, ಗೀ ರೈಸ್. ಸೊ ನಾರ್ಮಲ್ ಹೋಟೆಲ್ಸ್ ನಿಮಗೆ ಚೆನ್ನಾಗಿರೋ ಹೋಟೆಲ್ ಸಿಗುತ್ತೆ ಹೈವೇಯಲ್ಲಿ. ಸೊ ಯು ಕ್ಯಾನ್ ಹ್ಯಾವ್ ಸಮ್ good breakfast over there and you can return back to Bangalore. So if you're starting somewhere around 3 o'clock from Bangalore, worst case for max 11 or 12 o'clock you can be back to Bangalore, seeing all the places and having a good proper breakfast. You can come back to Bangalore at the lunch time. So enjoy the ride, explore the place, keep the place clean for the next viewers. So thank you.